ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ಶಿವಮೊಗ್ಗದ ಲಯನ್ ಸಫಾರಿನಲ್ಲಿ ನಡೆದಂತಹ ವಿನೂತನ ಕಾರ್ಯಕ್ರಮವನ್ನು ನಿಮಗಾಗಿ ತೋರಿಸಲಿದ್ದೇವೆ. ಅದಲ್ಲದೆ ಅಕ್ಟೋಬರ್ 2ನೇ ತಾರೀಕಿಂದ 8ನೇ ತಾರೀಕು ತನಕ ಇದೇ ಲಯನ್ ಸಫಾರಿನಲ್ಲಿ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿದ್ದಾವೆ. ನೀವು ದಯವಿಟ್ಟು ಬನ್ನಿ, ಭಾಗವಹಿಸಿ, ವೀಕ್ಷಿಸಿ, ಆನಂದಿಸಿ. ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಅಕ್ಟೋಬರ್ 2ರಿಂದ 8ರವರೆಗೆ ಆಯೋಜನೆಗೊಂಡಿವೆ ವಿಶೇಷ ಕಾರ್ಯಕ್ರಮಗಳು. ಸುಂದರ ಪರಿಸರ, ಅತ್ಯಾಧುನಿಕ ಸೌಲಭ್ಯಗಳು, ವಿಶೇಷ ವಿನ್ಯಾಸದಿಂದ ಜನಾಕರ್ಷಣೆ ಗಳಿಸಿರುವ ಶಿವಮೊಗ್ಗದ ತ್ಯಾವರೆಕೊಪ್ಪ ಲಯನ್ ಸಫಾರಿಯಲ್ಲಿ ಕಾರ್ಯಕ್ರಮಗಳನ್ನು ನಿಮಗಾಗಿ ಆಯೋಜಿಸಲಾಗಿದೆ. ಸಮಸ್ತ ಸಾರ್ವಜನಿಕರು ಹಾಗೂ ಮಕ್ಕಳಿಗಾಗಿ ನೇಚರ್ ಜರ್ನಲಿಂಗ್ ವರ್ಕ್ಶಾಪ್, ಸ್ಟ್ರೀಟ್ ಪೇಂಟಿಂಗ್, ಟ್ಯಾಟೂ ಪೇಂಟಿಂಗ್, ಆರ್ಟ್ ಪರ್ಫಾರ್ಮೆನ್ಸ್, ಕ್ಲೇ ಮಾಡೆಲಿಂಗ್ ವರ್ಕ್ಶಾಪ್, ವಾಕಥಾನ್, ಮಕ್ಕಳಿಗಾಗಿ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ, ಝೂ ಬಗ್ಗೆ ಮಾಹಿತಿ ಹಾಗೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ನಡೆಯಲಿವೆ. ಕರ್ನಾಟಕ ಸರ್ಕಾರ, ಮೃಗಾಲಯ ಪ್ರಾಧಿಕಾರ, ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿಸಿಂಹಧಾಮ ಹಾಗೂ ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಸ್ತಬ್ಧ ಚಿತ್ರದ ವೀಕ್ಷಣೆಗೆ ಆತ್ಮೀಯ ಸ್ವಾಗತ. ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ 2024 ಸಹಬಾಳ್ವೆಯ ಮೂಲಕ ವನ್ಯಜೀವಿ ಸಂರಕ್ಷಣೆ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ನಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡಾಗ ಮಾತ್ರ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಸಾಧ್ಯ. ಸಹಬಾಳ್ವೆಯೊಂದಿಗೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾಗವಹಿಸುವಂತೆ ಈ ಟ್ಯಾಬ್ಲೋ ಸಾರ್ವಜನಿಕರಿಗೆ ಮನವಿ ಮಾಡುತ್ತಿದೆ. ಶಿವಮೊಗ್ಗ ಮೃಗಾಲಯ ಅಂದರೆ ನಿಮ್ಮ ನೆಚ್ಚಿನ ಪ್ರೀತಿಯ ತ್ಯಾವರೆಕೊಪ್ಪ ಹುಲಿಸಿಂಹಧಾಮದ ಈ ಟ್ಯಾಬ್ಲೋ ಹಚ್ಚ ಹಸಿರಾದ ಸುಂದರ ಆಗುಂಬೆಯ ಕಾಡನ್ನು ಬಿಂಬಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯ ನಿತ್ಯ ಹರಿದ್ವರ್ಣದ ಕಾಡು ಸಿಂಗಳಿಕಗಳ ಆವಾಸ ಸ್ಥಾನವಾಗಿದೆ. ನೆನಪಿನಲ್ಲಿಡಿ, ಜಗತ್ತಿನಲ್ಲಿ ಎಲ್ಲೂ ಕಾಣಸಿಗದ ಈ ಸಿಂಗಳಿಕಗಳು ಅಂದರೆ ಲಯನ್ ಟೈಲ್ಡ್ ಮೆಕಾವ್ ನಮ್ಮ ಆಗುಂಬೆಯ ಕಾಡಿನಲ್ಲಿ ಮಾತ್ರ ಇವೆ ಎಂಬುದು ಶಿವಮೊಗ್ಗ ಜಿಲ್ಲೆಗೆ ದೊರಕಿರುವ ಗರಿಮೆಯಾಗಿದೆ. ಆದರೆ ಇವು ಈಗ ಅಳಿವಿನಂಚಿನಲ್ಲಿವೆ. ಈಗ ನಾವೆಲ್ಲರೂ ಚಿಂತಿಸಲೇಬೇಕಾದ ಸಮಯ ಎದುರಾಗಿದೆ. ಅತ್ಯಂತ ನಾಚಿಕೆ ಸ್ವಭಾವದ ಈ ಸಿಂಗಳಿಕಗಳು ವಾಸಿಸಲು ಎತ್ತರದ ಮರಗಳು ಅಗತ್ಯವಿರುತ್ತದೆ. ಇವುಗಳ ನೆಮ್ಮದಿಯ ಮನೆಯಾದ ಈ ಕಾಡಿನ ನಡುವೆ ರಸ್ತೆಯು ಅನಿವಾರ್ಯವಾಗಿ ನಮ್ಮ ಸಂಚಾರಕ್ಕೆ ನಿರ್ಮಾಣವಾಗಿದೆ. ಇದು ಪ್ರಾಣಿ ಪ್ರಪಂಚದ ಕಾಡನ್ನು ಇಬ್ಬಾಗವಾಗಿಸಿದೆ. ಹೀಗಾಗಿ ಅವುಗಳ ಸಹಜ ಓಡಾಟಕ್ಕೆ ತೊಂದರೆಯಾಗಿದೆ. ಇಷ್ಟು ಮಾತ್ರ ಅಲ್ಲದೆ ಹೆಚ್ಚಿದ ವಾಹನ ಸಂಚಾರದಿಂದ ಈ ಪ್ರಾಣಿಗಳು ರಸ್ತೆ ದಾಟುವಾಗ ಅಪಘಾತಕ್ಕೀಡಾಗಿ ಇವುಗಳ ಸಂತತಿ ಗಣನೀಯವಾಗಿ ಕುಸಿಯುತ್ತಿದೆ. ಇಲ್ಲಿನ ವನ್ಯಜೀವಿಗಳ ಅಗತ್ಯ ಹಾಗೂ ನಮ್ಮ ಅನಿವಾರ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಸಿಂಗಳಿಕಗಳ ಉಳಿವಿಗಾಗಿ ವಿಶೇಷ ಕಾರ್ಯತಂತ್ರ ರೂಪಿಸಬೇಕಾಗಿದೆ. ಇದರ ಭಾಗವಾಗಿ ಆಯಕಟ್ಟಿನ ಜಾಗಗಳಲ್ಲಿ ಚಾವಣಿ ಸೇತುವೆ ಅಂದರೆ ಕ್ಯಾನೋಪಿ ಬ್ರಿಡ್ಜ್ ನಿರ್ಮಿಸಬೇಕಿದೆ. ಆಗ ರಸ್ತೆ ನಿರ್ಮಾಣದಿಂದ ಇಬ್ಬಾಗವಾಗಿದ್ದ ಕಾಡಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚರಿಸಲು ಪ್ರಾಣಿಗಳಿಗೆ ಅನುಕೂಲವಾಗಲಿದೆ. ಈ ಚಿಂತನೆಯು ಸಹಬಾಳ್ವೆಯ ಮೂಲಕ ವನ್ಯಜೀವಿ ಸಂರಕ್ಷಣೆಯನ್ನು ಸಾಧ್ಯವಾಗಿಸಲಿದೆ. ಈ ಆಗುಂಬೆಯ ಕಾಡಿನ ರಸ್ತೆಯಲ್ಲಿ ಸಂಚರಿಸುವಾಗ ನಾವು ಕೊಡುವ ನಮ್ಮ ತಿಂಡಿಯ ಪೊಟ್ಟಣಗಳನ್ನು ತೆಗೆದುಕೊಳ್ಳುವ ಸಿಂಗಳಿಕಗಳನ್ನು ನೋಡಿ ಖುಷಿ ಪಡುತ್ತಿದ್ದೇವೆ. ಅವು ನಮಗಾಗಿಯೇ ರಸ್ತೆಯ ಪಕ್ಕದಲ್ಲಿಯೇ ಕೈ ಚಾಚಿ ಕುಳಿತಿರುವಂತೆ ಮಾಡಿದ್ದೇವೆ. ನಿಮಗೆ ಗೊತ್ತಿರಲಿ, ಇದು ಸಿಂಗಳಿಕಗಳ ಸಹಜ ಸ್ವಭಾವ ಖಂಡಿತವಾಗಿಯೂ ಅಲ್ಲ. ಸ್ವಾಭಾವಿಕವಾಗಿ ಇವು ಎತ್ತರವಾದ ಮರಗಳ ಮೇಲೆ ಇರುತ್ತವೆ. ಕೆಳಗೆ ಬರಲು, ಮನುಷ್ಯರೊಂದಿಗೆ ಬೆರೆಯಲು ತೀರಾ ನಾಚಿಕೆ ಪಡುತ್ತವೆ. ಅವುಗಳ ಈ ಪ್ರಾಕೃತಿಕ ಸ್ವಭಾವವನ್ನು ನಾವೇ ನಾಶ ಮಾಡಿದ್ದೇವೆ. ಹೀಗಾಗಿ ಈ ಪ್ರಭೇದಗಳು ರಸ್ತೆ ಅಪಘಾತ, ಮನುಷ್ಯರಿಂದ ಹರಡುವ ಸೋಂಕುಗಳಿಂದ ಅಳಿವಿನಂಚಿನೆಡೆಗೆ ವೇಗವಾಗಿ ಸಾಗುತ್ತಿವೆ ಎಂಬುದು ಆಘಾತಕಾರಿಯಾಗಿದೆ. ಈ ಪ್ರಾಣಿಗಳನ್ನು ಪ್ರಕೃತಿಯ ಆರೈಕೆಗೆ ಬಿಟ್ಟು ನಮ್ಮ ಮನರಂಜನೆಗಾಗಿ ವನ್ಯಜೀವಿಗಳಿಗೆ ಆಹಾರವನ್ನು ನೀಡುವುದಿಲ್ಲ ಎಂದು ಪ್ರಜ್ಞಾಪೂರ್ವಕವಾಗಿ ನಡೆದುಕೊಳ್ಳುವುದರಿಂದ ಅರಣ್ಯ ವನ್ಯಜೀವಿ ಸಂರಕ್ಷಣೆ ಸಹಬಾಳ್ವೆ ಸಾಧ್ಯವಾಗಲಿದೆ. ಈ ಟ್ಯಾಬ್ಲೋನ ಅತ್ಯಾಕರ್ಷಣೆ ನಮ್ಮ ಪ್ರೀತಿಯ ಕರಡಿ ರಾಣಿ. ಇವಳು 1989ರಲ್ಲಿ ಪುಟ್ಟ ಮರಿಯಾಗಿದ್ದಾಗ ರಕ್ಷಿಸಲ್ಪಟ್ಟಳು. ಈಗ ಅವಳಿಗೆ ಸುಮಾರು 35 ವರ್ಷ. ಇವಳು ಭಾರತದಲ್ಲಿಯೇ ಹಿರಿಯ ವಯಸ್ಸಿನ ಕರಡಿಗಳಲ್ಲಿ ಒಬ್ಬಳಾಗಿದ್ದಾಳೆ. ಕರಡಿ ಸಂತತಿಯನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗಿಸಿದ ಪ್ರಕೃತಿ ಶಿಕ್ಷಣವನ್ನು ನಮ್ಮೆಲ್ಲರಿಗೆ ನೀಡಿದ ಪ್ರೀತಿಯ ಕರಡಿ ರಾಣಿಗೆ
ಈ ಸ್ತಬ್ಧ ಚಿತ್ರ ಅರ್ಪಣೆಯಾಗಿದೆ. ಈ ಟ್ಯಾಬ್ಲು ಶಿವಮೊಗ್ಗ ಮೃಗಾಲಯದ ದತ್ತು ಕಾರ್ಯಕ್ರಮದ ಮಾಹಿತಿಯನ್ನು ನೀಡುತ್ತಿದೆ. ಮೃಗಾಲಯದ ಪ್ರಾಣಿಗಳು ಮತ್ತು ಪ್ರಕೃತಿ ಸಂರಕ್ಷಣೆಯನ್ನು ಬೆಂಬಲಿಸಲು ಮೃಗಾಲಯದ ದತ್ತು ಮತ್ತು ದೇಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡುತ್ತಿದೆ. ಸಂವೇದನಾಶೀಲ ಸಮಾಜದ ನಿರ್ಮಾಣಕ್ಕೆ ಅರಣ್ಯ ವನ್ಯಜೀವಿ ಸಂರಕ್ಷಣೆಯ ಸೂಕ್ಷ್ಮತೆ, ತಿಳುವಳಿಕೆ ಇದರಿಂದ ದೊರೆಯುತ್ತದೆ. ಝೀಬ್ರಾ, ಬಬೂನ್, ರಿಯಾ, ಘರಿಯಾಲ್, ಮುಳ್ಳುಹಂದಿ ಮತ್ತು ಕಾಡುನಾಯಿ ಶೀಘ್ರದಲ್ಲೇ ಶಿವಮೊಗ್ಗ ಮೃಗಾಲಯವನ್ನು ಸೇರಲಿವೆ. ಪ್ರಾಕೃತಿಕ ಸಹಜತೆಗೆ ತಕ್ಕಂತೆ ಪ್ರತಿಯೊಂದು ವನ್ಯಜೀವಿಗಳ ಆವಾಸ ಸ್ಥಾನವನ್ನು ವಿಶೇಷವಾಗಿ ರೂಪಿಸುವ ಮೂಲಕ ಶಿವಮೊಗ್ಗ ಮೃಗಾಲಯವು ಅತ್ಯಾಧುನಿಕವಾಗಿ ರೂಪಾಂತರಗೊಂಡಿದೆ. ನಮ್ಮ ಮೃಗಾಲಯವು 70ನೇ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹವನ್ನು ವಿಶೇಷ ಕಾರ್ಯಾಗಾರ ಮತ್ತು ಕಾರ್ಯಕ್ರಮಗಳೊಂದಿಗೆ ಆಚರಿಸುತ್ತಿದೆ. ಸಮುದಾಯ ಆಧಾರಿತ ವನ್ಯಜೀವಿ ಸಂರಕ್ಷಣೆಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರಣ್ಯ ವನ್ಯಜೀವಿ ಸಂರಕ್ಷಣಾ ಅಭಿಯಾನವನ್ನು ಯಶಸ್ವಿಗೊಳಿಸಿರಿ. ಚಿತ್ತಾಕರ್ಷಕ, ಅತ್ಯಾಧುನಿಕ, ಸುರಕ್ಷಿತವಾದ ಶಿವಮೊಗ್ಗ ಮೃಗಾಲಯಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಮಸ್ತೆ, ನನ್ನ ಹೆಸರು ಅಮರಾಕ್ಷರ್ VM, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಟೈಗರ್ ಅಂಡ್ ಲಯನ್ ಸಫಾರಿ, ತಾವರೆಕೊಪ್ಪ. ಅಕ್ಟೋಬರ್ 2ನೇ ತಾರೀಕಿಂದ ಅಕ್ಟೋಬರ್ 8ನೇ ತಾರೀಕುವರೆಗೆ ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಅಂತ ಮಾಡ್ತೀವಿ, ವನ್ಯಜೀವಿ ಸಪ್ತಾಹ. ಸೊ ಈ ಬಾರಿ ಇದು 70th ವೈಲ್ಡ್ ಲೈಫ್ ವೀಕ್. ಅದೇ ಸೆಲೆಬ್ರೇಷನ್ ನಾವು ಶಿವಮೊಗ್ಗ ಝೂ ಅಲ್ಲಿ ನಿಮ್ಮ ಲಯನ್ ಸಫಾರಿ, ಟೈಗರ್ ಅಂಡ್ ಲಯನ್ ಸಫಾರಿ ತಾವರೆಕೊಪ್ಪದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಬಾರಿ ನಮಗೆ ಅನಿಸಿದ್ದೇನು ಅಂತ ಅಂದರೆ ಶಿವಮೊಗ್ಗ ಜನತೆಗೆ ನಮ್ಮ ತಾವರೆಕೊಪ್ಪದಲ್ಲಿ ನಾವು ನಡೆಸ್ತಿರುವ ಪ್ರಕೃತಿ ಶಿಕ್ಷಣ ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು ಅಂತ ನಾವು ಇದೊಂದು ಟ್ಯಾಬ್ಲೋ ಮಾಡಿದ್ದೀವಿ. ಈ ಸಲ ನಮಗೆ ಥೀಮ್ ಇರೋದು ವೈಲ್ಡ್ ಲೈಫ್ ವೀಕ್ ಸೆಲೆಬ್ರೇಷನಿಗೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಥ್ರೂ ಕೋ ಎಕ್ಸಿಸ್ಟೆನ್ಸ್ ಅಂತ, ಸಹಬಾಳ್ವೆ ಇಂದನೇ ವನ್ಯಜೀವಿ ಸಂರಕ್ಷಣೆ. ಸೊ ಅದನ್ನು ಬಿಂಬಿಸೋಕ್ಕೋಸ್ಕರ ಆಗುಂಬೆ ಕಾಡಲ್ಲಿ ಸಿಗುವ ಸಿಂಗಳಕ ಪ್ರಾಣಿನ ನಾವೊಂದು ಮಾದರಿ ಇಟ್ಕೊಂಡು, ಅದು ಎಂಡೇಂಜರ್ಡ್ ಸ್ಪೀಷೀಸ್ ಇದೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು ಅಂತ ಅಂದರೆ ನಮ್ಮ ಒಂದು ವ್ಯವಹಾರದಲ್ಲಿ ಬದಲಾವಣೆ ಬೇಕಾಗತ್ತೆ. ಸೊ ವನ್ಯಜೀವಿ ಸಂರಕ್ಷಣೆಗೆ ಬೇಕಾಗಿರುವುದು ನಮ್ಮ ಬಿಹೇವಿಯರಲ್ ಚೇಂಜ್. ಸೊ ಅದನ್ನು ನಾವು ತೋರ್ಸೋಕ್ಕೋಸ್ಕರ ಒಂದು ಟ್ಯಾಬ್ಲೋನ ಮತ್ತೆ ಮಾಡಿದ್ದೀವಿ. ಅದೇ ರೀತಿ ಝೂ ಅಲ್ಲಿ ಸುಮಾರು ನೇಚರ್ ಎಜುಕೇಷನ್ ಪ್ರೋಗ್ರಾಮ್ ನಡೀತಿದೆ. ಆ ಪ್ರೋಗ್ರಾಮಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಾವು ನಮ್ಮ ಝೂ ಅನಿಮಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ ನಮ್ಮ ಪ್ರಾಣಿ ದತ್ತು ಯೋಜನೆ ಬಗ್ಗೆನೂ ಈ ಟ್ಯಾಬ್ಲೋಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಹಾಗೆ ಈ ಟ್ಯಾಬ್ಲೋನ ನಾವು ನಮ್ಮ ಪ್ರೀತಿಯ ಕರಡಿ ರಾಣಿ ಅದಕ್ಕೆ ನಾವು ಗೋಸ್ಕರ ಈ ಟ್ಯಾಬ್ಲೋ ಮಾಡಿದ್ದೀವಿ. ಯಾಕೆಂತ ಅಂದರೆ ಈ ಕರಡಿ 35 ವರ್ಷ ಆಗಿದೆ ಅದಕ್ಕೆ. ಆಮೇಲೆ ಭಾರತದಲ್ಲಿಯೇ ಇದೊಂದು ತುಂಬ ಓಲ್ಡ್ ಏಜ್ ಕರಡಿ ಅದು. ಸೊ ಅದು 35 ವರ್ಷ ಸತತವಾಗಿ ನೇಚರ್ ಎಜುಕೇಷನಿಗೆ ಪಾರ್ಟಿಸಿಪೇಟ್ ಮಾಡಿದೆ ಶಿವಮೊಗ್ಗ ಝೂ ಅಲ್ಲಿ. ಸೊ ಅದಕ್ಕೆ ಒಂದು ಟ್ರಿಬ್ಯೂಟ್ ಕೊಡೋಣ, ರೆಸ್ಪೆಕ್ಟ್ ಕೊಡೋಣ ಅಂತ ಅದು ಟ್ಯಾಬ್ಲೋದು ಶೋ ಸ್ಟಾಪರ್ ಆಗಿದೆ. ಅದೇ ರೀತಿ ಈ ಬರುವ ತಿಂಗಳಲ್ಲಿ ದೀಪಾವಳಿ ತನಕ ಮೊದಲೇ ನಮ್ಮ ಝೂಗೆ ಸುಮಾರು ಪ್ರಾಣಿ ಬರ್ತಾ ಇದೆ. ತಿರುವನಂತಪುರಂ ಝೂ ಇಂದ ನಮಗೆ ರಿಯಾ ಸಿಗ್ತಾ ಇದೆ, ಗರಿಯಾಲ್, ಮುಳ್ಳಂದಿ, ಸನ್ ಕಾರ್ನ್ಯೂರ್. ಸೊ ಸುಮಾರು ಪ್ರಾಣಿ ತಿರುವನಂತಪುರಂ ಝೂ ಇಂದ ಬರ್ತಾ ಇದೆ. ಅದೇ ರೀತಿ ನಮಗೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಮತ್ತು ಮೈಸೂರು ಝೂ ಇಂದ ನಮಗೆ ಡೋಲ್ ಮತ್ತು ಬಬೂನ್ ಸಿಗ್ತಾ ಇದೆ. ಸೊ ಇದೆಲ್ಲ ಪ್ರಾಣಿಗಳನ್ನು ತಾವು ಬಂದು ವೀಕ್ಷಣೆ ಮಾಡಿ. ಶಿವಮೊಗ್ಗ ಝೂ ಮೊದಲು ಹಳೆ ಝೂ ಇತ್ತು, ತುಂಬ ಸಣ್ಣ ಝೂ ಇತ್ತು. ಇವಾಗ ಮಾಡರ್ನ್ ಸ್ಟೈಲ್ ತೊಗೊಂಡಿದೆ ಅದು. ಯಾವ ಪ್ರಾಣಿನೂ ನಾವು ಕೇಜಲ್ಲಿ ಇಟ್ಟಿಲ್ಲ. ಸೊ ಅದಕ್ಕೆ ಒಂದು ನ್ಯಾಚುರಲ್ ಬಿಹೇವಿಯರ್ ತೋರಿಸ್ಲಿ ಅಂತ ಅದಕ್ಕೊಂದು ವಿಶಾಲವಾದ ಒಂದು ಇಮರ್ಸಿವ್ ಎನ್ಕ್ಲೋಜರ್ ಮಾಡಿದ್ದೀವಿ. ಸೊ ಈ ಮಾಡರ್ನ್ ಝೂನ ನೀವು ನಿಮ್ಮ ಮಕ್ಕಳ ಜೊತೆ, ನಿಮ್ಮ ತಂದೆ ತಾಯಿಯವ್ರ ಜೊತೆ ಎಲ್ಲರೂ ಸಹ ಕುಟುಂಬ ನೀವು ಬಂದು ವೀಕ್ಷಣೆ ಮಾಡಿದ್ರೆ ಖಂಡಿತ ತಾವು ನಮ್ಮ ನೇಚರ್ ಎಜುಕೇಷನ್ ಪ್ರೋಗ್ರಾಮಿಗೆ ಸಪೋರ್ಟ್ ಕೊಟ್ಟಂಗಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಡಾಕ್ಟರ್ KT ಹನುಮಂತಪ್ಪ, ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್, ಶಿವಮೊಗ್ಗ ಸರ್ಕಲ್, ಶಿವಮೊಗ್ಗ. ಈ ದಿನ 70ನೇ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಅಂಗವಾಗಿ ಮೃಗಾಲಯದ ವತಿಯಿಂದ, ಶಿವಮೊಗ್ಗ ಮೃಗಾಲಯದ ವತಿಯಿಂದ ಒಂದು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಟ್ಯಾಬ್ಲೋವನ್ನು 1 ತಿಂಗಳವರೆಗೂ ಈ ಒಂದು ಸಹಬಾಳ್ವೆ, ಮಾನವ ಮತ್ತು ವನ್ಯಜೀವಿಗಳ ಸಹಬಾಳ್ವೆಯ ಬಗ್ಗೆ
ಮಾಹಿತಿಯನ್ನು ನೀಡೋದಕ್ಕೋಸ್ಕರವಾಗಿ ಒಂದು ಟ್ಯಾಬ್ಲೋನ ಒಂದು ಎಲ್ಲ ಕಡೆಗೂ ಪ್ರದರ್ಶಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇದರಲ್ಲಿ ಭಾಳ ಮುಖ್ಯವಾಗಿ ಏನಂತಂದರೆ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಅದರ ಜೊತೆಗೆ ಸಹಬಾಳ್ವೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಮೇನ್ ಕಾನ್ಸೆಪ್ಟ್ ಇರ್ತದೆ. ಅದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಉದ್ದೇಶವನ್ನು ಈಡೇರಿಸೋದಕ್ಕೋಸ್ಕರವಾಗಿ ನಮ್ಮ ಶಿವಮೊಗ್ಗ ಝೂ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ಪ್ರದರ್ಶನ ಮಾಡುವಂಥ ಒಂದು ಟ್ಯಾಬ್ಲೋ ಆಗಿರ್ತದೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಶಿವಮೊಗ್ಗದ ಅರಣ್ಯ ಪ್ರದೇಶಗಳಲ್ಲಿರ್ತಕ್ಕಂಥ ಈ ಸಿಂಗಳಿಕ, ಇದರದ್ದು ಸಿಂಹಬಾಲದ ಸಿಂಗಳಿಕ ಅಂತ ಹೇಳ್ಬಿಟ್ಟು ಅದು ಭಾಳಷ್ಟು ಮರಗಳ ಮೇಲೆ ಓಡಾಡುವಂಥ ಪ್ರಾಣಿಯಾಗಿದ್ದು, ಅದು ನಾಜೂಕು ಮತ್ತು ಸೌಮ್ಯ ಸ್ವಭಾವದ ಮತ್ತು ನಾಚಿಕೆ ಸ್ವಭಾವದ ಪ್ರಾಣಿಯಾಗಿದ್ದು ಅದಕ್ಕೆ ಡಿಸ್ಟರ್ಬೆನ್ಸ್ ಕಡಿಮೆ ಇರಬೇಕು. ಆ ಥರ ಇರುವಾಗ ಅದಕ್ಕೆ ಯಾವ ರೀತಿಯ ಒಂದು ಆವಾಸ ಸ್ಥಾನ ಇರಬೇಕು, ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ಒಂದು ಹೈಲೈಟ್ ಮಾಡೋಂಥ ಒಂದು ಪ್ರಯತ್ನ ಆಗಿದೆ. ಎರಡನೇದಾಗಿ ಈ ಒಂದು ನಮ್ಮ ಮೃಗಾಲಯದಲ್ಲಿರ್ತಕ್ಕಂಥ ರಾಣಿ ಅಂತಕ್ಕಂಥ ಒಂದು ನಮ್ಮ ಕರಡಿ, ಹೆಣ್ಣು ಕರಡಿ 35 ವರ್ಷದ ಅಷ್ಟು ವಯಸ್ಸಾಗಿರ್ತಕ್ಕಂಥದ್ದು. ಇದು ನಮ್ಮ ರಾಷ್ಟ್ರದಲ್ಲಿಯೇ ಅದು ಅಂದರೆ ಹಿರಿಯ ಒಂದು ಪ್ರಾಣಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಹಾಗೆಯೇ ಈ ಒಂದು ಮೃಗಾಲಯಕ್ಕೆ ಬೇರೆ ಬೇರೆ ಮೃಗಾಲಯಗಳಿಂದ ಈ ಒಂದು ಎಂಡೇಂಜರ್ಡ್ ಸ್ಪೀಷೀಸ್ ಅಂತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಝೀಬ್ರಾ ಮತ್ತು ಸೀಳು ನಾಯಿಗಳು, ಈ ಥರದ ಅನಿಮಲ್ ಒಂದು ಪ್ರಾಣಿಗಳನ್ನು ಇಲ್ಲಿಗೆ ತಂದುಬಿಟ್ಟು ಇವುಗಳ ಬಗ್ಗೆನೂ ಕೂಡ ನಮ್ಮ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಮುಂದಾಲೋಚನೆ ಇದೆ, ಮುಂದಿನ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಇರ್ತದೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಒಂದು ಇವರ ನಮ್ಮ ಝೂ ಇಂದ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಜನಗಳಿಗೆ ಮುಟ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ರೇಣುಕಾ ಅಂತ, ನನ್ನ ಬ್ರದರ್ ಹೆಸರು ಸತೀಶ್ ಅಂತ. ಇಬ್ರು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ನಾನು ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಬ್ರದರ್ ಬಂದು ಇಲ್ಲೇ KEBಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ಒಂದು ಇದು ನೋಡ್ಬಿಟ್ಟು ನಮ್ಗೆ ತುಂಬ ಖುಷಿ ಆಯಿತು. ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತಂದರೆ ನಮಗಿಬ್ಬರಿಗೂ ಮಕ್ಕಳಿಲ್ಲ ಆ್ಯಕ್ಚುಲಿ. ಇದು ಎಲ್ಲಾದರೂ ಆಪ್ಷನ್ ಏನಾದರೂ ಸಿಗುತ್ತಾ ಅಂತ ನಾವು ಸರ್ಚ್ ಮಾಡ್ತಾ ಇದ್ವಿ. ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ಪೀಫಾಲ್ ಅಂತ ಒಂದು ಪೀಕಾಕ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಫಾರ್ 3 months ತನಕ. ತುಂಬ ಖುಷಿ ಆಗ್ತಾ ಇದೆ ಸರ್. ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನಮಗಂತೂ. ಪಬ್ಲಿಕ್ಕಿಗೆ ಏನು ಹೇಳ್ತೀನಿ ಅಂತ ಅಂದರೆ, ಈ ಎಲ್ಲ ಕಾಡು ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿರೋದ್ರಿಂದ ಆದಷ್ಟು ಒಂದು ಸ್ವಲ್ಪ ವನ್ಯಜೀವಿಗಳ ಇದಕ್ಕೋಸ್ಕರ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು ಈ ಮೂಲಕ ಪಬ್ಲಿಕ್ಸಿಗೆ ತಿಳಿಸೋದೇನಪ್ಪ ಅಂದರೆ, ಪಬ್ಲಿಕ್ಸ್ ಅನ್ನೋದಕ್ಕಿಂತ ನಮ್ಮ ದೇಶದ ಯೂತ್ಸಿಗೆ ಹೇಳ್ತೀನಿ ಈ ಮಾತನ್ನು. ಯಾಕೆಂದರೆ ನಾವು ದುಡಿಮೆ ಮಾಡ್ತೀವಿ, ಬಟ್ ವೀಕ್ಲಿ ಒಂದ್ಸಲ, ಮಂತ್ಲಿ ಒಂದ್ಸಲ ಎಷ್ಟೋ ಸಾವಿರಗಟ್ಟಲೆ ಫ್ರೆಂಡ್ಸ್ ಜೊತೆ ಖರ್ಚು ಮಾಡ್ತೀವಿ. ಬಟ್ ಅದು ಎಂಜಾಯ್ಮೆಂಟ್ ಅಂತ ಮಾಡ್ತೀವಿ. ಬಟ್ ಆ ಎಂಜಾಯ್ಮೆಂಟಿಗೂ ಈ ಎಂಜಾಯ್ಮೆಂಟಿಗೂ ಭಾಳ ಡಿಫ್ರೆನ್ಸ್ ಇದೆ. ಈ ಎಂಜಾಯ್ಮೆಂಟಲ್ಲಿ ತುಂಬ ಖುಷಿ ಸಿಗ್ತಾ ಇದೆ, ತುಂಬ ಖುಷಿ ಕೂಡ ಸಿಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಆದಷ್ಟು ಕಾಡು ಪ್ರಾಣಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಕಾಡು ಪ್ರಾಣಿಗಳನ್ನು ಉಳಿಸಿ. ಈ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲರಿಗೂ ಇಂಥ ಆಪರ್ಚುನಿಟಿ ಸಿಗಲ್ಲ. ಸಿಕ್ಕಿರೋ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ.